ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲೀಲಾಸ್ ಕುಕಿಂಗ್ ಚಾನಲ್. ನನ್ನ ಹೆಸರು ಲೀಲಾ. ನಾನು ಈ ಚಾನಲ್ನಲ್ಲಿ ನಿಮಗೆ ಆದಷ್ಟು ಈಸಿಯಾಗಿ, ತುಂಬ ಫಾಸ್ಟಾಗಿ, ತುಂಬ ಆರೋಗ್ಯಕರವಾದಂತಹ ರೆಸಿಪೀಸ್ನ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾನು ಬೇರೆ ಕಂಟ್ರೀಸ್ ರೆಸಿಪೀಸ್ನ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನಾನಿವತ್ತು ಮಾಡ್ತಾ ಇರುವಂತಹ ತಿಂಡಿ ಹೆಸರು ಊತಪ್ಪಂ. ಊತಪ್ಪಂ ಬಂದು ನಮ್ಮ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳ್ನಾಡಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ತಿಂಡಿ. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ರಾತ್ರಿ ಡಿನ್ನರ್ ಕೂಡ ನಾವು ಮಾಡ್ಕೊಳ್ಬೋದು. ಇವತ್ತು ಇದನ್ನು ಮಾಡೋದು ಹೇಗೆ ಅದನ್ನ ತೋರಿಸ್ಕೊಡ್ತೀನಿ. ಸೊ ಇದನ್ನು ನಾನು ಇನ್ಸ್ಟೆಂಟಾಗಿ ಮಾಡುವಂತಹ ಊತಪ್ಪಂ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಮಕ್ಕಳು ದೋಸೆ ಅಂದರೆ ತುಂಬ ಇಷ್ಟಪಡ್ತಾರೆ. ಸಡನ್ನಾಗಿ ಕೇಳ್ತಾರೆ ದೋಸೆ ಮಾಡಿಕೊಡು ಅಂತ. ನಮ್ಮ ಹತ್ರ ದೋಸೆ ಇಟ್ಟಿರೋದಿಲ್ಲ ಅಂಥ ಸಮಯದಲ್ಲಿ ನಾವು ಊತಪ್ಪಂನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ಹಿಟ್ಟು. ನಾನು ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು 1 ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಓಟ್ಸ್ ತಗೊಂಡಿದ್ದೀನಿ. ಓಟ್ಸ್ ಬಂದು ನಿಮಗೆ ಆಪ್ಷನಲ್ಲು. ನಾನು ಇದಕ್ಕೆ ಹೇಗೆ ತಗೊಂಡಿದ್ದೀನಿ ಅಂತಂದರೆ, ಇದರಲ್ಲಿ ತುಂಬ ಫೈಬರ್ ಇರುತ್ತೆ, ಗುಡ್ ಫೈಬರ್ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ತಗೊಂಡಿದ್ದೀನಿ. ಇದು ನಿಮ್ಗೆ ಬೇಕಾದರೆ ನೀವು ತಗೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. 1 ಗಡ್ಡೆ ಕೋಸು ಮತ್ತು 1 ಗಡ್ಡೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಇದನ್ನು ನಾನು ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಆಪ್ಷನಲ್ ಸ್ನೇಹಿತರೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಮಕ್ಕಳಿಗೆ ಪಲ್ಯ ಮಾಡದೆ ತಿನ್ನೋದಿಲ್ಲ, ಅವರು ಬೇಡ ಅಂತಾರೆ. ಅದಕ್ಕೆ ನಾನು ಈ ದೋಸೆ ಇಷ್ಟ ಅಲ್ವಾ ಅವ್ರಿಗೆ, ಅದಕ್ಕೆ ದೋಸೆಯಲ್ಲಿ ಒಂದು ಇಡೀ ಆಗೋಷ್ಟು ನುಗ್ಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಮಾಡಿದ್ರೆ, ಅದರ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ದೋಸೆ ಮಾಡಿದ್ರೆ ಮಕ್ಕಳು ಸೈಲೆಂಟಾಗಿ ತಿಂತಾರೆ, ಏನೂ ಹೇಳೋದಿಲ್ಲ. ಅದಕ್ಕೆ ಒಂದು ಆರೋಗ್ಯ ದೃಷ್ಟಿನ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೇನು ಟೇಸ್ಟ್ ಚೇಂಜ್ ಆಗೋದಿಲ್ಲ ಇದನ್ನ ಹಾಕೋದ್ರಿಂದ, ಒಂದು ಇಡೀ ಹಾಕೋದ್ರಿಂದ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿದಂದರೆ ಸ್ಕಿಪ್ ಮಾಡಿ. ಮತ್ತು ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ 1-2 ತೊಗೊಂಡಿದ್ದೀನಿ. ಮತ್ತು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಡಾ, ಮತ್ತು ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಈಗ ಈ ರವೆ ಮತ್ತು ಪೊಟ್ಯಾಟೊ ಮತ್ತು ಕರ್ಡ್ ಈ 3 ಹಾಕಿ ರುಬ್ಕೊಳ್ಬೇಕು. ನಾನು ಈ 3 ಹಾಕಿ ರುಬ್ಕೊಳ್ಳೋಣ. ಈಗ ರವೆ ಹಾಕ್ಕೊಂಡಿದ್ದೀನಿ. ಪೊಟ್ಯಾಟೊನ ಸಣ್ಣಕ್ಕೆ ಈ ಥರ ಪೀಸ್ ಮಾಡಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಇದನ್ನು ಪೊಟ್ಯಾಟೊ ಏಕೆ ಹಾಕ್ತಾ ಇರೋದು ಅಂತಂದರೆ, ಇದು ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದಲ್ವಾ, ಸೊ ಸಾಫ್ಟಾಗಿ ಬರಬೇಕು ಅಂತ, ಇದು ಊತಪ್ಪಂ ಸಾಫ್ಟಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಆಲೂಗಡ್ಡೆ ಮತ್ತು ಮೊಸರು 2ನೂ ಹಾಕ್ತಾಯಿದ್ದೀನಿ. ಮೊಸರು ಜಾಸ್ತಿ ತಗೊಂಡ್ರೆ ತುಂಬ ಸಾಫ್ಟಾಗಿ ಒಂಥರ ಪಿಚ ಅಂತ ಬರುತ್ತೆ, ದೋಸೆ ಕ್ರಿಸ್ಪಿನೆಸ್ ಇರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಮೊಸರು. ಸೊ ಇವಾಗ ಈ 3ನೂ ನಾವು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ರುಬ್ಕೊಂಡು ಇವಾಗ ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಈ ಓಟ್ಸನ್ನ ಮತ್ತು ಸಾಲ್ಟ್ ಸ್ವಲ್ಪ, ಮತ್ತು ಕ್ಯಾರೆಟು, ಕೊತ್ತಂಬರಿ, ಆನಿಯನ್ನು ಎಲ್ಲದನ್ನು ಮಿಕ್ಸ್ ಮಾಡೋಣ ಜೊತೆಲಿ ಹಾಕಿ. ಮತ್ತು ಇದು ನುಗ್ಗೆ ಸೊಪ್ಪು ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಸೋಡಾನು ಹಾಕಿ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಒಂದು ಸರಿಯಾದ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಕನ್ಸಿಸ್ಟೆನ್ಸಿಗೆ ಕಲಸಿಟ್ಕೊಳ್ಬೇಕು.
ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು 15 ಮಿನಿಟ್ಸು ನೆನೆಯೋದಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ಈಗ ಇದು 15 ಮಿನಿಟ್ಸಿಂದ ನೆಂದಿದೆ. ಇವಾಗ ನಾವು ದೋಸೆ ಮಾಡ್ಕೊಳಕ್ಕೆ ಈ ಬ್ಯಾಟರ್ ರೆಡಿ ಇದೆ. ನಾವು ದೋಸೆ ಮಾಡೋಣ. ಇದಕ್ಕೆ ನಾವು ಪ್ಯಾನ್ನ ಸ್ಟವ್ ಮೇಲೆ ಇಡಬೇಕು. ಇದು ಬಿಸಿ ಆದಮೇಲೆ, ಈಗ ಬಿಸಿ ಆಗಿದೆ ಚೆನ್ನಾಗಿ, ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಸವರಿ ಈಗ ಇದನ್ನ ಬ್ಯಾಟರ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಬ್ರೌನ್ ಕಲರ್ ಆಗಿ ಟರ್ನ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಒಂದು ಸೈಡು. ಆಮೇಲೆ ಅದನ್ನು ಟರ್ನ್ ಮಾಡಬೇಕು. ಇದು ಮುಚ್ಚಿಡೋಣ. ನೋಡಿ ಸ್ನೇಹಿತರೆ, ಈಗ ಇದು ಬೆಂದಿದೆ. ಓಕೆ, ನೋಡಿ ಈ ಥರನೇ ಎಲ್ಲ ದೋಸೆಗಳನ್ನು ನೀವು ಊತಪ್ಪಗಳು ನೀವು ಮಾಡಿಕೊಂಡು ಇದನ್ನು ನೀವು ಕೋಕೋನಟ್ ಚಟ್ನಿ ಅಥವಾ ಆನಿಯನ್ ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಜೊತೆಯಲ್ಲಿ ತಿನ್ಬೋದು. ಸೊ ನಾನು ಮಾಡಿಟ್ಟಿರುವಂತಹ ಬ್ಯಾಟರ್ನಲ್ಲಿ ಅಪ್ರಾಕ್ಸಿಮೇಟಾಗಿ ಒಂದು 10 to 12 ದೋಸೆಗಳಾಗುತ್ತೆ. ಓಕೆ, ನೀವು ಈ ಥರ ಮಾಡಿ ನೋಡಿ, ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಈ ಥರ ವಿಡಿಯೋಗಳನ್ನ ನಾನು ಇನ್ನೂ ಡಿಫ್ರೆಂಟ್ ಆಗಿರೋಂಥ ರೆಸಿಪೀಸ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಲಿ ನಾನು ನಿಮ್ಮ ಮುಂದೆ ಇರ್ತೀನಿ.